ಬಂಧುಗಳೇ ನಮಸ್ಕಾರ. ನಾನು KRS ಪಕ್ಷದ ಜಿಲ್ಲಾಧ್ಯಕ್ಷ ಅಶೋಕ್ ಜಾಧವ್ ಅಂತೇಳಿ. ನನ್ನ ಜೊತೆಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಗಣಪತಿ ರಾಠೋಡ್ ಅವರು ಕೂಡ ಇದ್ದಾರೆ. ಇದೇ ಇಂಡಿ ತಾಲೂಕಿನ ಉಪಾಧ್ಯಕ್ಷರು ಮಲ್ಲಿಕಾರ್ಜುನ್ ಬಿರಾದಾರ ಮತ್ತು ನಮ್ಮ ರೈತ ಘಟಕದ ಜಿಲ್ಲಾಧ್ಯಕ್ಷರಾಗಿರುವಂತಹ ಸುರೇಶ್ ನಿಮ್ಮೋಣಿ ಅವರು ಕೂಡ ಇದ್ದಾರೆ. ಈ ಲೈವ್ ಬರಲು ಕಾರಣಗಳೇನೆಂದರೆ, ಇಲ್ಲೇ ಒಂದು ಸ್ಟೇಷನ್ ಹತ್ರ ಹಳೆ ಶಾಲೆ ತೆರವುಗೊಳಿಸಬೇಕು ಅಂಥೇಳಿ ನಾವು ಒಂದಿಷ್ಟು ನಮ್ಮ ಉಪಾಧ್ಯಕ್ಷರು ಕೂಡ ಮೊದಲೊಮ್ಮೆ ಲೈವ್ಗಳನ್ನು ಕೂಡ ಮಾಡಿದ್ದಾರೆ. ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಮತ್ತು ಬಿ ಒ ಅವರಿಗೂ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ, ಲೆಟರ್ ಮುಖಾಂತರ ಅರ್ಜಿಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಸುಮಾರು ದಿನಗಳಾಯಿತು, 3-4 ತಿಂಗಳಾಗಿರ್ಬೋದು ಬಹುತೇಕವಾಗಿ, ಹೌದಲ್ಲ, 3-4 ತಿಂಗಳಾಯಿತು. ಆದರೂ ಕೂಡ ಬಿ ಒ ಏನೋ ವಿಚಾರವನ್ನು ತಿಳ್ಕೊಳ್ದೇನೆ ಅದನ್ನು ತೆರವುಗೊಳಿಸ್ಬೇಕು ಅನ್ನೋ ವಿಚಾರವನ್ನೇ ಇಟ್ಕೊಂಡಿಲ್ಲ ಅವರು. ಯಾಕಂದರೆ ಮಕ್ಕಳಿಗೆ ಏನೋ ಪ್ರಾಣಿ ಹಾನಿ ಆದ ನಂತರ ನೋಡ್ತಾರೇನೋ ಅನ್ನೋದು ನನಗೆ ಒಂದಿಷ್ಟು ಗೊತ್ತಾಗ್ತಾ ಇದೆ. ಯಾಕಂದರೆ ಇವತ್ತು ನಾನು ಕೂಡ ಕಾಲ್ ಮಾಡಿದೆ. ಅವಾಗ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಆಫೀಸಿಗೆ ತಿಳಿಸಿದ್ದೀವಿ ಅಂದಾಗ ನಾನು ಕೇಳಿದೆ, ಯಾವ ಆಫೀಸಿಗೆ ತಿಳಿಸಿದ್ರಿ ಮೇಡಮ್ ಒಂದಿಷ್ಟು ಹೇಳಿ ಅಂದಾಗ, ಆಫೀಸ್ ಹೆಸರು ಹೇಳಕ್ಕೆ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಅವ್ರು ಹೇಳೇ ಇಲ್ಲ, ಅವಶ್ಯಕತೆ ಇಲ್ಲ ಅವರಿಗೆ. ಯಾರು ಬಡವ್ರ ಮಕ್ಕಳ ಸತ್ರ ಅವರಿಗೇನು, ಅವ್ರ ಮಕ್ಕಳು ಇಷ್ಟು ಸೇಫ್ ಇದ್ದರೆ ಸಾಕು ಅನ್ನೋ ರೀತಿಯಲ್ಲಿ ಅವರು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಏನು ಹೇಳ್ತೀವಿ, ಬಡವ್ರ ಮಕ್ಕಳಿಗೆ ಒಂದಿಷ್ಟು ಸೇಫನ್ನು ಮಾಡಬೇಕು, ಬಡವರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಬಡ ಮಕ್ಕಳಿಗೆ ಅಂಥೇಳಿ ನಾವು ಇವತ್ತು ಹಲವಾರು ಕಡೆಗಳಲ್ಲಿ KRS ಪಕ್ಷದ ಸೈನಿಕರು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದಿಷ್ಟು ಮನವಿ ಸಲ್ಲಿಸಬೇಕು KRS ಪಕ್ಷದ ವತಿಯಿಂದ ಅಂಥೇಳಿ ನಾವು ಬಂದಿದ್ದೀವಿ. ಆ ವಿಷಯವನ್ನು ನಾನು ತಮ್ಮ ಮುಂದೆ ಇಡ್ತೀನಿ. ವಿಷಯ ಹಳೆಯ ಶಾಲೆಯನ್ನು ತೆರವುಗೊಳಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಡಿ ರೈಲ್ವೆ ನಿಲ್ದಾಣದ ಹತ್ತಿರ ಇರುವ ಹಳೆಯ ಉರ್ದು ಶಾಲೆಯನ್ನು ತೆರವುಗೊಳಿಸಬೇಕು. ಕಾರಣ, ಈ ಶಾಲೆಯ ಪಕ್ಕದಲ್ಲೇ ಕನ್ನಡ ಶಾಲೆ ಇದ್ದು ಅಲ್ಲಿ ಮಕ್ಕಳ ಮೇಲೆ ಬೀಳುವ ಸಾಧ್ಯತೆ ಇದೆ. ಅದಕ್ಕಾಗಿ ದುರ್ಘಟನೆ ಸಂಭವಿಸುವ ಮೊದಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಶಾಲೆಯನ್ನು ತೆರವುಗೊಳಿಸಬೇಕು. ನಿರ್ಲಕ್ಷ್ಯ ವಹಿಸಿದರೆ ಮುಂದೆ ಆಗುವ ದುರ್ಘಟನೆಗೆ ತಾವೇ ನೇರ ಹೊಣೆಗಾರರು ಆಗುತ್ತೀರಿ ಎಂದು ತಮಗೆ ತಿಳಿಸಲಾಗಿದೆ ಅಂಥೇಳಿ ನಾವು ಇವತ್ತು ಕಾರ್ಯನಿರ್ವಾಹಕ ಅಧಿಕಾರಿಗೆ ಈ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಈ ವಿಚಾರವಾಗಿ ಒಂದಿಷ್ಟು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಗಣಪತಿ ರಾಠೋಡ್ ಅವರು ಕೂಡ ಹೇಳಬೇಕು. ಅದನ್ನು ಆ ವಿಚಾರವಾಗಿ ಅವರು ಕೂಡ ಹೇಳಿ ಅಂತ ಮಾತಾಡ್ತೀರಾ ಏನು? ಅಲ್ಲೇ ಆಯಿತು. ಕಾರ್ಯನಿರ್ವಾಹಕ ಅಧಿಕಾರಿ ಅಧ್ಯಕ್ಷರಿಗೆ ಹೋಗಿ ಅವರಿಗೆ ಈ ಮನವಿಯನ್ನು ಸಲ್ಲಿಸುವಂಥ ಕೆಲಸ ಮಾಡೋಣ. KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಣಪತಿ ರಾಠೋಡ್. ಇವತ್ತು ಏನು ನಮ್ಮ ರೈಲ್ವೆ ನಿಲ್ದಾಣದಲ್ಲಿ ಉರ್ದು ಶಾಲೆಯನ್ನು ತೆರವುಗೊಳಿಸಬೇಕೆಂದು ಸುಮಾರು ಸಾರಿ ಏನು ಮನವಿ ಕೊಟ್ಟಿದ್ದರು, ಅವರು ಯಾವುದೇ ತೆರವುಗೊಳಿಸಿಲ್ಲ. ಈಗಾಗಲೇ ಅಲ್ಲಿ ಶಾಲೆಯ ಮಕ್ಕಳು ಏನು ಒಳಗಡೆ ಹೋಗಿ ಆಟ ಆಡ್ತಿದ್ದಾರೆ. ಹಾಗಾಗಿ ಒಂದು ವೇಳೆ ಅಪಾಯ ಕಾರಣ ಆದರೆ ಇವರೇ ಜವಾಬ್ದಾರ ಆಗಬೇಕಂತ ನಾನು ಇವತ್ತು ಲೆಟರ್ ಬರೆದಿದ್ದೇವೆ. ಹಾಗಾಗಿ ಮುಂದಿನ ದಿನವಾದ ಏನೇ ಸಮಸ್ಯೆ ಆದರೂ ಇವರೇ ಹೊಣೆಗಾರ.